ಅವರು ಕರಾವಳಿ ಜಿಲ್ಲೆಗೆ ಬಂದಿರುವಂತಹ ಸಿದ್ದರಾಮಯ್ಯನವರು ಮತ್ತು ಅವರ ತಂಡ ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮಾಡ್ತಾ ಇರೋದನ್ನು ಕಂಡೆ. ಒಬ್ಬ ಮುಖ್ಯಮಂತ್ರಿ ಶಿಷ್ಟಾಚಾರವನ್ನು ಮೀರಿ ರಾಷ್ಟ್ರಪತಿಯನ್ನ ಪ್ರಧಾನಮಂತ್ರಿಯನ್ನ ಏಕವಚನದಲ್ಲಿ ಕರೆಯುವುದು ಮತ್ತು ಪ್ರಧಾನಿ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳುವುದು ಅತ್ಯಂತ ನೋವಿನ ಸಂಗತಿ ಅನ್ನೋದನ್ನು ಮೊನ್ನೆ ವಿಧಾನ ಪರಿಷತ್ತಲ್ಲೂ ಹೇಳಿದ್ದೆ. ನರೇಂದ್ರ ಮೋದಿ ಅವರ ಕಾಲದಲ್ಲಿ ಏನೂ ಮಾಡಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ರು. ನಾನು ಸಿದ್ದರಾಮಯ್ಯನವರಿಗೆ ಹೇಳ್ತಾ ಇದ್ದೇನೆ, ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸುಳ್ಳು ಹೇಳ್ತಾ ಇಲ್ಲ, ನೀವು ಕರ್ನಾಟಕದ ಜನತೆಗೆ ಸುಳ್ಳನ್ನು ಹೇಳ್ತಾ ಇದ್ದೀರಿ. ನೀವು ಅನ್ನಭಾಗ್ಯ ಕೊಡ್ತೇನೆ ಅಂತ ಹೇಳಿದ್ರಿ. ಪ್ರಧಾನಮಂತ್ರಿಯವರ ಮೂಲಕ ಕೇಂದ್ರ ಸರ್ಕಾರದ ಮೂಲಕ ಕರ್ನಾಟಕ ರಾಜ್ಯಕ್ಕೆ ಪ್ರತಿ ತಿಂಗಳು 22 ಲಕ್ಷ ಕ್ವಿಂಟಲ್ ಅಕ್ಕಿ ಉಚಿತವಾಗಿ ಬರ್ತಾ ಇದೆ. ಒಬ್ಬರಿಗೆ 5 ಕೆಜಿ ಅಂತೆ 22 ಲಕ್ಷ ಕ್ವಿಂಟಲ್ ಅಕ್ಕಿ ಉಚಿತವಾಗಿ ಬರ್ತಾ ಇದೆ. ಆದ್ರೆ ನೀವು ಅದನ್ನ ನಾವು ಅನ್ನಭಾಗ್ಯ ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದೀರಿ. ಹಾಗಾಗಿ ನೇರವಾಗಿ ಸುಳ್ಳು ಯಾರಾದರೂ ಕೇಂದ್ರ ಕೊಟ್ಟಿರುವಂತಹ ಯೋಜನೆಯನ್ನ ತಪ್ಪು ಮಾಹಿತಿ ಕೊಟ್ಟು ಜನರಿಗೆ ಸುಳ್ಳು ಹೇಳಿ ನಮ್ಮ ಯೋಜನೆ ಅನ್ನುವಂಥದ್ದು ನಿಮಗೆ ಕರಗತಾಗಿದೆ.